ಎಸ್ ವಿಧಾನಸೌಧದ ಬಳಿ ಸರ್ಕಾರದಿಂದ ಫ್ರೀಡಂ ಹಬ್ಬವನ್ನ ಆಚರಿಸಲಾಗಿದೆ. ವಿಧಾನಸೌಧದ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಚಾಲುಕ್ಯ ಸರ್ಕಲ್ ನಿಂದ ಸಿಐಡಿ ಜಂಕ್ಷನ್ ವರೆಗೆ ಸಂಪೂರ್ಣವಾಗಿ ಟ್ರಾಫಿಕ್. ರಸ್ತೆಯಲ್ಲಿ ಗುಂಪು ಗುಂಪಾಗಿ ಜನರು ನಿಂತಿದ್ದಾರೆ. ಟ್ರಾಫಿಕ್ ಕ್ಲಿಯರ್ ಮಾಡಲು ಪೊಲೀಸರಂತೂ ಹರಸಾಹಸ ಪಡ್ತಾ ಇದ್ದಾರೆ. ಜನರನ್ನ ಚದುರಿಸೋಕೆ ಖುದ್ದು ರಸ್ತೆಗೆ ಇಳಿದಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೇಗಿದೆ, ನಿಯಂತ್ರಣಕ್ಕೆ ಬರ್ತಾ ಇದೆಯಾ ಇಲ್ವಾ? ನಿಯಂತ್ರಣಕ್ಕೆ ಬರಲಿಲ್ಲ ಅಂದ್ರೆ ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಬೇಕಾಗುತ್ತೆ. ಎಸ್ ನೋಡಿದ್ರೆ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಬೆಂಗಳೂರಿನಲ್ಲಿ ವಾಹನಗಳು ನಿಂತಲ್ಲಿ ನಿಲ್ತಾ ಇದಾವೆ. ಒಂಚೂರು ಕೂಡ ಮೂವ್ಮೆಂಟ್ ಆಗ್ತಾ ಇಲ್ಲ. ಎಷ್ಟು ಒಂದು 10 ಅಡಿ ಮುಂದೆ ಹೋಗುತ್ತೆ ಸ್ಟಾಪ್ ಆಗುತ್ತೆ, 10 ಅಡಿ ಮುಂದೆ ಹೋಗುತ್ತೆ ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಏನು ಫ್ರೀಡಂ ಹಬ್ಬ ಆಯ್ತಲ್ಲ, ಆ ಫ್ರೀಡಂ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ನಗರದ ಪ್ರಮುಖ ರಸ್ತೆಗಳು ಟ್ರಾಫಿಕ್ ಜಾಮ್ನಿಂದ ತುಂಬಿ ತುಳುಕ್ತಾ ಇದೆ. ಕೆಲವರಂತೂ ಗಾಡಿಗಳನ್ನ ತಮ್ಮ ವಾಹನಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದ್ದಾರೆ. ಒಂದ್ ಕಡೆಗೆ ಮತ್ತೊಂದು ಫ್ರೀಡಂ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಆ ಪೊಲೀಸ್ ಬ್ಯಾರಿಕೇಡ್ಗಳನ್ನು ಕೂಡ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅಲ್ಲೇ ಸಾಕಷ್ಟು ಜನರು ಜಮಾವಣೆ ಕೂಡ ಆಗಿದ್ದಾರೆ. ಮತ್ತೊಂದು ದೃಶ್ಯಾವಳಿಗಳಿಂದ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಸುತ್ತಮುತ್ತ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್. ಸದ್ಯದ ಮಟ್ಟಿಗೆ ನೋಡ್ತಾ ಇದ್ರೆ ಕೆಲವರು ಅವರವರ ಮನೆಗೆ ಹೋಗ್ಬೇಕಂದ್ರೆ ಏನಿಲ್ಲಪ್ಪ ಅಂತಂದ್ರೂ ಕೂಡ 1.5 ರಿಂದ 2 ಗಂಟೆಗಳ ಕಾಲ ಅವರಿಗೆ ಟೈಮ್ ಬೇಕೇ ಬೇಕಾಗತ್ತೆ. ಕಾರಣ ಸಾಕಷ್ಟು ಜನರು ಜಮಾಯಿಸಿದ್ರು. ವಿಧಾನಸೌಧದ ಸುತ್ತಮುತ್ತಲೂ ಕೂಡ ಫ್ರೀಡಂ ಹಬ್ಬವನ್ನು ಕಣ್ತುಂಬಿಕೊಳ್ಳಲು ಬಂದಿದ್ರು. ಇದೀಗ ಅವರವರ ಮನೆಗಳಿಗೆ ಹೋಗ್ಲಿಕ್ಕೆ ಈಗ ಮುಖ ಮಾಡ್ತಿದ್ದಾರೆ. ಎಸ್ ಇದೇ ಮಾಹಿತಿಗೆ ಸಂಬಂಧಪಟ್ಟಂತೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ಎಸ್ ರೆಹಮಾನ್ ನೋಡ್ತಾ ಇದ್ದೀವಿ, ಸದ್ಯದ ಮಟ್ಟಿಗೆ ಸೀಮಂತ್ ಕುಮಾರ್ ಸಿಂಗ್ ಕಮಿಷನರ್ ಅವರೇ ಇದೀಗ ಅಖಾಡ ಕೇಳಿದು ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಟ್ರಾಫಿಕ್ ಕಂಟ್ರೋಲ್ ಬಂದಿದೆಯಾ ಅಥವಾ ಇಲ್ವಾ, ಏನೆಲ್ಲ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಪೊಲೀಸರು, ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗಿದ್ದಾರೆ ರೆಹಮಾನ್. ಏನು ವಿಧಾನಸೌಧದ ಒಂದು ಮೆಟ್ಟಿಲುಗಳ ಮೇಲೆ ಫ್ರೀಡಂ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿತ್ತು ಸರ್ಕಾರದ ವತಿಯಿಂದ. ಈ ಒಂದು ಹಬ್ಬಕ್ಕೆ ನಿರೀಕ್ಷೆಗೂ ಮೀರಿ ಜನರು ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನರು ಬಂದಿರೋದ್ರಿಂದಾನೇ ಏಕಕಾಲಕ್ಕೆ ಸಂಪೂರ್ಣವಾಗಿ ವಿಧಾನಸೌಧದ ಸುತ್ತ ಏನಿದೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನೋಡ್ತಾ ಇರಬಹುದು, ಈಗಾಗಲೇ ಕೂಡ ಕಾರ್ಯಕ್ರಮ ಮುಗಿಸಿಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಸಾಕಷ್ಟು ಜನ. ಹಾಗಾಗಿ ಈ ಒಂದು ಭಾಗದಿಂದ ಅಂದ್ರೆ ಸಿಐಡಿ ಮುಂದೆ ಇರುವಂತಹ ರಸ್ತೆಯನ್ನ ನಿಮಗೆ ತೋರಿಸುವಂತ ಕೆಲಸವನ್ನ ನಮ್ಮ ಪ್ರತಿನಿಧಿ ತೋರಿಸ್ತಾ ಹೋಗ್ತಾರೆ, ನಮ್ಮ ಮಂಜುನಾಥ್ ಕ್ಯಾಮರಾಮ್ಯಾನ್. ನೋಡ್ತಾ ಇರಬಹುದು ನೀವು, ನನ್ನ ಬಲಭಾಗದಲ್ಲಿ ಸಿಐಡಿ ಕಚೇರಿ ಇದೆ. ಸಿಐಡಿ ಕಚೇರಿಯ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಈಗ ಒಂದು ಲೆಕ್ಕಕ್ಕೆ ಒಂದು ಮಂದಗತಿಯಲ್ಲಿ ಈಗ ವೆಹಿಕಲ್ಸ್ ಗಳು ಮೂವ್ ಆಗ್ತಾ ಇದ್ದಾವೆ. ಯಾಕಂದ್ರೆ ಏನು ಕಾರ್ಯಕ್ರಮ ಮುಗಿದ ತಕ್ಷಣ ಏಕಕಾಲಕ್ಕೆ ಜನರು ಹೊರಗಡೆ ಬರ್ತಾರೆ. ಯಾಕಂದ್ರೆ ಬ್ಯಾಕ್ ಸೈಡ್ ವಿಧಾನಸೌಧದ LH ಏನಿದೆ, ವಿಧಾನಸೌಧದ ಬ್ಯಾಕ್ ಸೈಡ್ ಆ ಭಾಗದಲ್ಲಿ ಜನರಿಗೆ ಒಂದು ಹೊರಗಡೆ ಹೋಗ್ಲಿಕ್ಕೆ ಎಕ್ಸಿಟ್ ಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು. ಹಾಗಾಗಿ ಜನಸಂಖ್ಯೆಯನ್ನು ನೋಡ್ತಾ ಇರಬಹುದು ನೀವು, ಎಷ್ಟರ ಮಟ್ಟಿಗೆ ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಈ ಒಂದೇ ಏಕಕಾಲಕ್ಕೆ ಎಲ್ಲಾ ಒಂದು ಜನರು ಕೂಡ ವಿಧಾನಸೌಧದ ಹಿಂಭಾಗದಿಂದ ಬರ್ತಾ ಇರುವಂತ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ, ಮತ್ತೆ ಜನರು ಕೂಡ ಏಕಕಾಲಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಸಿಐಡಿ ರಸ್ತೆಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಯಾಕಂದ್ರೆ ವಿಧಾನಸೌಧದ ಮಾಹಿತಿಯನ್ನು ಕೊಡ್ತಾ ಇದ್ರಿ, ಅದೇ ರೀತಿಯಾಗಿ ತಾವು ಅಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನು ಮಾತಾಡಿಸಬಹುದಾ? ಎಸ್ ಪ್ರವೀಣ್, ಯಾಕಂದ್ರೆ ನೋಡ್ತಾ ಇರಬಹುದು ನೀವು, ಈಗಾಗಲೇ ಕೂಡ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಅವ್ರನ್ನು ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು ನೀವು, ಇಲ್ಲೆಲ್ಲ ಜನರು ಬರ್ತಾ ಇದ್ದಾರೆ. ಸರ್, ಕಾರ್ಯಕ್ರಮವನ್ನ ನೋಡು ಬಂದ್ರೆ ಏನ್ ಅನಿಸ್ತಾ ಇದೆ? ಇಲ್ಲಿ ಸಾಕಷ್ಟು ಜನ ಕನ್ನಡಿಗರೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಕೂಡ ಒಂಥರ ನೇಪಾಳಿ ಜನರು, ಈ ಕಡೆ ಹಿಂದಿ ವಾಲಗಳು ಜಾಸ್ತಿ ಅತಿ ಹೆಚ್ಚಿನ ರೀತಿಯಲ್ಲಿ ವಿಧಾನಸೌಧದ ಒಂದು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸಂಪೂರ್ಣವಾಗಿ ವಿಧಾನಸೌಧದ ಒಂದು ಹಿಂಬದಿಯಿಂದ ಹಿಡಿದು ಸಂಪೂರ್ಣವಾಗಿ ರಸ್ತೆ ಉದ್ದಕ್ಕೂ ಕೂಡ ಜನಸಾಗರ ಅಂತಾನೆ ಹೇಳ್ಬೋದು. ಹಾಗಾಗಿ KR ಸರ್ಕಲ್ ಮತ್ತೆ ಮೇಕ್ರಿ ಸರ್ಕಲ್ ಸೇರಿದಂತೆ ಮತ್ತೆ ಮೆಜೆಸ್ಟಿಕ್ ವರೆಗೂ ಕೂಡ ಸಂಪೂರ್ಣವಾಗಿ ಜನಸಂಖ್ಯೆ ತುಂಬಿರೋದ್ರಿಂದಲೇ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರಬಹುದು, ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾನೆ ಇದ್ದಾರೆ. ಇಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಜನ ಬರ್ತಾ ಇರೋದ್ರಿಂದ ಏಕಕಾಲಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಕನ್ನಡ ಮಾತಾಡ್ತೀರಾ? ಇಲ್ಲ ಅನ್ನೋದು ಕನ್ನಡನೇ ಹೋಗರು. ಹಾಗೆ ನೋಡ್ತಾ ಇರಬಹುದು, ಕನ್ನಡ ಯಾರು ಮಾತಾಡ್ತಾ ಇಲ್ಲ, ಅದು ಯಾಕೋ ಗೊತ್ತಿಲ್ಲ, ಕನ್ನಡ ಮಾತಾಡಕ್ಕೆ ಹೆದರ್ತಾರೆ. ವಿಧಾನಸೌಧದ ಈ ಒಂದು ಫ್ರೀಡಂ ಹಬ್ಬದಲ್ಲಿ ಇಷ್ಟೊಂದು ಜನಸಂಖ್ಯೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಏಕಕಾಲಕ್ಕೆ ಇಲ್ಲೊಬ್ರು ಕನ್ನಡ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಹೇಗೆ ಅನಿಸ್ತಿದೆ ಈ ಒಂದು ಫ್ರೀಡಂ ಹಬ್ಬ ನಿಮ್ಗೆ? ಫ್ರೀಡಮ್ ಅಂತ ಏನ್ ಅನಿಸ್ತಿಲ್ಲ. ಅಂದ್ರೆ ನಾರ್ಮಲ್ ಡೇಸ್ಗಿಂತ ಇವತ್ತು ಸ್ವಲ್ಪ ಹೆವಿ ಇದಾಗಿದೆ. ಅಂದ್ರೆ ಯಾರಿಗೂ ಪ್ರೇಕ್ಷಕರು ಜಾಸ್ತಿ ನೋಡೋಕ್ಕೂ ಜಾಗ ಸಿಗ್ತಿಲ್ಲ, ಅವಕಾಶ ಸಿಗ್ತಿಲ್ಲ ಯಾರಿಗೂ ಅಷ್ಟು ಇವತ್ತು. ಅಂದ್ರೆ ಸ್ಯಾಟರ್ಡೆ ಸಂಡೇ ಬಂದಷ್ಟು ಇವತ್ತೇನು ಅನಿಸ್ತಿಲ್ಲ. ಅಂದ್ರೆ ಫ್ರೀಡಮ್ ಅನಿಸ್ತಿಲ್ಲ ಇವತ್ತು ಯಾರಿಗೂ. ಅಂದ್ರೆ ಯಾಕಡೆ ಹೋದ್ರು ಫ್ರಂಟ್ ಗೇಟ್ ಅಂತಾರೆ, ಆ ಸೈಡ್ ಹೋಗ್ರಿ ಈ ಸೈಡ್ ಹೋಗ್ರಿ ಅಂತಾರೆ.
ಈಸ್ಟ್ ಗೇಟ್ ವೆಸ್ಟ್ ಗೇಟ್ ಅಂತಾರೆ. ಯಾವ ಸೈಡ್ ಹೋದ್ರೆ ರೂಟೇ ಗೊತ್ತಾಗ್ತಿಲ್ಲ. ಈ ಕಡೆ ಹೋದ್ರೆ ಆ ಕಡೆ ಕಳಿಸ್ತಾರೆ, ಆ ಕಡೆ ಇತ್ಲ ಕಳಿಸ್ತಾರೆ. ರೂಟ್ ಗೊತ್ತಾಗ್ತಿಲ್ಲ, ಏನ್ ನೋಡಕ್ ಅವಕಾಶನೂ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಹಾಗಾಗಿ ಏನು ಕನ್ನಡದವ್ರಿಗಂತೂ ಏನು ಅವಕಾಶನೇ ಇಲ್ಲ ಅನ್ಸುತ್ತೆ ಇವತ್ತು. ಓಕೆ ಕೆಲವೊಬ್ಬರದು ಕೆಲವೊಂದು ರೀತಿ ಮಾತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟ್ರಾಫಿಕ್ ಜಾಮ್ ಅಂದ್ರೆ ವಿಧಾನಸೌಧದ ಸುತ್ತ ಕೂಡ ಗೇಟ್ಗಳಿರೋದ್ರಿಂದ ಯಾವ ಒಂದು ಗೇಟ್ ಮುಖಾಂತರ ನಾವು ಎಕ್ಸಿಟ್ ಆಗಬೇಕು ಅನ್ನುವಂಥದ್ದು ಕೂಡ ಕೆಲವೊಬ್ಬರಲ್ಲಿ ಗೊಂದಲ ಇದೆ. ಯಾಕಂದ್ರೆ ಮೊದಲೇ ಎಲ್ಲಾ ರೀತಿಯಾದಂತಹ ಮಾರ್ಗಸೂಚಿಯನ್ನ ಹೊರಡಿಸಿದ್ದಾರೆ. ಆದ್ರೆ ಆ ಮಾರ್ಗಸೂಚಿಯನ್ನ ನೋಡದೆ ಬಂದವರು ಈ ರೀತಿಯಾದಂತಹ ಒಂದು ಗೊಂದಲದ ಸ್ಥಿತಿಗೆ ಉಂಟಾಗೋದು ಸಹಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವ ಗೇಟ್ ಮುಖಾಂತರ ಎಂಟ್ರಿ ಆಗಬೇಕು, ಯಾವ ಗೇಟ್ ಮುಖಾಂತರ ಎಕ್ಸಿಟ್ ಆಗಬೇಕು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ಮೊದಲೇ ಎಲ್ಲಾ ರೀತಿಯಾದಂತಹ ಒಂದು ಮಾರ್ಗಸೂಚಿ ಹೊರಡಿಸಿದ್ದಾರೆ. ಆದ್ರೂ ಕೂಡ ಜನರು ಅದನ್ನ ತಿಳಿದೇ ಬಂದು ಈ ರೀತಿಯಾದಂತಹ ಒಂದು ಗೊಂದಲಕ್ಕೆ ಈಡಾಗಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ನೀವು ವಿಧಾನಸೌಧದ ಹಿಂಬದಿಯಲ್ಲಿರುವಂತಹ ಒಂದು LH ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ಜನಸಂಖ್ಯೆ ಸೇರಿದೆ ಅಂತಂದ್ರೆ ಸಾಕಷ್ಟು ಜನರು ಸೇರಿದ್ದಾರೆ. ಯಾಕಂದ್ರೆ ಕಾರ್ಯಕ್ರಮ ಈಗ ಫ್ರೀಡಂ ಹಬ್ಬ ಮುಗಿದಿದೆ. ಮತ್ತೆ ವಿಧಾನಸೌಧದ ಮುಂಭಾಗದಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಅಂದ್ರೆ ಒಂದು ಸಮುದ್ರದ ರೀತಿಯಲ್ಲಿ ಜನರು ಸೇರಿದ್ರು. ಯಾಕಂದ್ರೆ ಆ ಒಂದು ಭಾಗವನ್ನ ಕಂಪ್ಲೀಟ್ ಆಗಿ ವೆಹಿಕಲ್ಸ್ ಗಳು ಹೋಗದಂತೆ ಕ್ಲೋಸ್ ಅನ್ನ ಮಾಡಿದ್ರು. ಹಾಗಾಗಿ ಈ ಜನರಿಗೆ ಓಡಾಡ್ಲಿಕ್ಕೆ ಈ ಒಂದು ಹಿಂಬದಿಯ ರಸ್ತೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಸಂಪೂರ್ಣವಾಗಿ ಜನರು ಈಗ ಎಕ್ಸಿಟ್ ಆಗ್ತಾ ಇದ್ದಾರೆ. ಹಂಗಾಗಿ ಏನು ವಿಧಾನಸೌಧದ ಸುತ್ತಲಿರುವಂತಹ ರಸ್ತೆಗಳು ಸಂಪೂರ್ಣವಾಗಿ ಒಂದು ಟ್ರಾಫಿಕ್ ಜಾಮ್ ಇಂದ ಮುಳುಗಿದೆ ಅಂತಾನೆ ಹೇಳ್ಬೋದು. ವೀರೇಶ್, ಥ್ಯಾಂಕ್ ಯು ರೆಹಮಾನ್ ತಮ್ಮೆಲ್ಲ ಮಾಹಿತಿಗಾಗಿ.